ರಾಜ್ಯದಲ್ಲಿ 3.0 ಸರ್ಕಾರದ ಯುಗಾರಂಭ ಆಗ್ತಾ ಇದೆ. ಹೀಗಾಗಿ ಸಾಕಷ್ಟು ನಿರೀಕ್ಷೆ ಅಂತೂ ಇದ್ದೇ ಇದೆ. ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆ ಆಗ್ತಾ ಇದೆ. ಹೇಗಾಗ್ತಾ ಇದೆ ಸಿದ್ಧತೆ ಅನ್ನೋದ್ರ ಒಂದಷ್ಟು ಜಲಕನ್ನ ನಾವು ಕೊಡ್ತಾ ಇದ್ವಿ. ಅದನ್ನ ಇನ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ. ಈಗ ಐತಿಹಾಸಿಕ ಪದಗ್ರಹಣ ಸಮಾರಂಭಕ್ಕೆ ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇದೆ. ಹ್ಯಾಟ್ರಿಕ್ ಹೀರೋ ಅನ್ನೋ ರೀತಿನಲ್ಲಿ ನೆಹರು ಅವರ ದಾಖಲೆಯ ಜೊತೆಗೆ ಮೋದಿ ಅವರ ದಾಖಲೆ ಕೂಡ ಇನ್ಮೇಲೆ ನಾವು ಭಾರತದ ಪಾಲಿಟಿಕ್ಸ್ ಬಗ್ಗೆ ಮಾತಾಡಬೇಕಾದ್ರೆ, ಭಾರತವನ್ನು ಸುದೀರ್ಘವಾಗಿ ಆಳಿದ ರಾಜಕಾರಣಿಗಳ ಬಗ್ಗೆ ಮಾತಾಡಬೇಕಾದ್ರೆ ತೆಗೆದುಕೊಳ್ತೀವಿ. ಪ್ರತಿಜ್ಞಾ ವಿಧಿ ಬೋಧಿಸಲಿರುವಂತಹ ರಾಷ್ಟ್ರಪತಿಗಳು ಐತಿಹಾಸಿಕ ಕ್ಷಣಕ್ಕೆ ದೇಶ ವಿದೇಶದ ಗಣ್ಯಾತಿ ಗಣ್ಯರು ಕೂಡ ಸಾಕ್ಷಿ ಆಗ್ತಾ ಇದ್ದಾರೆ. ಕೆಲವರಿಗೆ ವಿಶೇಷ ಆಮಂತ್ರಣಗಳು ಕೂಡ ಹೋಗಿದೆ. ಸಬ್ಕಾ ಸಾಥ್ ಅನ್ನೋ ಮೆಸೇಜ್ ಅನ್ನ ಇವತ್ತಿನ ಕಾರ್ಯಕ್ರಮದ ಮೂಲಕ ಕೂಡ ನರೇಂದ್ರ ಮೋದಿ ಅವರು ದೇಶಕ್ಕೆ ಮತ್ತೊಮ್ಮೆ ಕೊಡ್ತಾ ಇದ್ದಾರೆ. ಯಾಕಂದ್ರೆ ರಾಜತಾಂತ್ರಿಕ ಸಂಬಂಧವನ್ನ ವೃದ್ಧಿಸಿಕೊಳ್ಳೋ ನಿಟ್ಟಿನಲ್ಲಿ ನೆರೆಹೊರೆಯ ದ್ವೀಪ ರಾಷ್ಟ್ರಗಳನ್ನ ಎಷ್ಟರ ಮಟ್ಟಿಗೆ ಕನ್ಸಿಡರ್ ಮಾಡಿದ್ದಾರೋ ಅಷ್ಟರ ಮಟ್ಟಿಗೆ ದೇಶದಲ್ಲಿ ವಿವಿಧ ರೀತಿಯಲ್ಲಿ ಆಪತ್ತು ಎದುರಾದಾಗ ಕೆಲವು ರಾಜ್ಯಗಳಲ್ಲಿ ತಮ್ಮ ಜೀವವನ್ನು ಪಣಕ್ಕಿಟ್ಟು ಲೆಕ್ಕಿಸದೆ ಹೋರಾಟ ಮಾಡಿದಂತಹ ಅನೇಕರನ್ನ ಗುರುತಿಸೋ ಕೆಲಸವನ್ನ ಈ ಆಹ್ವಾನದ ಮೂಲಕ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಹಾಗಾದ್ರೆ ವಿದೇಶಿ ಗಣ್ಯರಿಗೆ ಸಂಬಂಧಪಟ್ಟಂತೆ ಯಾರಿಗೆಲ್ಲ ಆಮಂತ್ರಣ ಹೋಗಿದೆ ಅನ್ನೋದರ ಡೀಟೇಲ್ಸ್ ಈಗ ನೀವು ನೋಡ್ತಾ ಇದ್ದೀರಾ. ಶ್ರೀಲಂಕಾದ ಅಧ್ಯಕ್ಷ ರನಿಲ್ ವಿಕ್ರಮಸಿಂಘೆ ಅವರಿಗೆ ಕೂಡ ಆಹ್ವಾನಗಳು ಹೋಗಿದೆ. ಸೊ ಇವರ ಹಾಜರಿ ಕೂಡ ಇರುತ್ತೆ ಇವತ್ತಿನ ಕಾರ್ಯಕ್ರಮದ ದೃಷ್ಟಿಯಲ್ಲಿ. ಹಾಗೆ ಮೋದಿ ಅವರ ಪದಗ್ರಹಣಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ ಮಾಲ್ಡೀವ್ಸ್ನ ಅಧ್ಯಕ್ಷ ಮೊಹಮ್ಮದ್ ಮುಯಿಜ್ಜು. ಮಾಲ್ಡೀವ್ಸ್ ದೊಡ್ಡ ಮಟ್ಟದಲ್ಲಿ ಬೇಡದ ವಿಚಾರಕ್ಕೆ ಸುದ್ದಿಯಲ್ಲಿದ್ದಂತಹ ದ್ವೀಪ ರಾಷ್ಟ್ರ. ಬಟ್ ಪಶ್ಚಾತ್ತಾಪದ ನುಡಿಗಳನ್ನು ಆಡಿದ ನಂತರ ಸಂಬಂಧ ವೃದ್ಧಿಸಿಕೊಳ್ಳುವ ನಿಟ್ಟಿನಲ್ಲಿ ಎರಡೂ ದೇಶಗಳು ಮುಂದಾಗ್ತಾ ಇರೋದು ಗೊತ್ತಾಗ್ತಾ ಇದೆ. ಅಹಮದ್ ಹಫೀಜ್ ಸೀಶೆಲ್ಸ್ನ ಉಪಾಧ್ಯಕ್ಷರು, ಇವರಿಗೂ ಕೂಡ ಆಹ್ವಾನ ಹೋಗಿದೆ. ಬಾಂಗ್ಲಾದ ಪ್ರಧಾನಿ ಶೇಖ್ ಹಸೀನಾ ಹಾಗೆ ಮಾರಿಷಸ್ನ ಪ್ರಧಾನಿ. ಹಿಂದೂ ಡಾಮಿನೆನ್ಸ್ ಅತ್ಯಂತ ಹೆಚ್ಚಿರುವಂತಹ ಮತ್ತೊಂದು ಪ್ರಮುಖ ಪ್ರವಾಸೋದ್ಯಮ ತಾಣ ಮಾರಿಷಸ್. ಸೊ ಅಲ್ಲಿಂದ ಪ್ರವಿಂದ್ ಜುಗನ್ನಾಥ್ ಅವರಿಗೂ ಕೂಡ ಆಹ್ವಾನ ಹೋಗಿದೆ. ಮತ್ತೊಂದು ಹಿಂದೂ ಡಾಮಿನೆನ್ಸ್ ಇರುವಂತಹ ರಾಷ್ಟ್ರ ನೇಪಾಳದ ಪ್ರಧಾನಿ ಪುಷ್ಪಕುಮಾರ್ ದಹಾಲ್ ಕೂಡ ಇವತ್ತಿನ ಐತಿಹಾಸಿಕ ಗಳಿಗೆಗೆ ಸಾಕ್ಷಿ ಆಗ್ತಾರೆ. ಭೂತಾನ್ನ ಪ್ರಧಾನಿ ತೆರೆಸಿಂಗ್ ತೋಬ್ಗೆ ಕೂಡ ಆಹ್ವಾನಗಳು ಹೋಗಿದೆ. ಸೊ ವಿದೇಶಿ ಗಣ್ಯರಲ್ಲಿ ಯಾರೆಲ್ಲ ಪ್ರಮುಖರು ಅನ್ನೋದನ್ನ ನೋಡ್ತಾ ಇದ್ದೀರಾ. ಸೀಶೆಲ್ಸ್ ರಾಷ್ಟ್ರಗಳಲ್ಲಿ ಯಾರೆಲ್ಲ ಗುರುತಿಸಿಕೊಂಡಿದ್ದಾರೆ, ದ್ವೀಪ ರಾಷ್ಟ್ರಗಳು ಭಾರತದ ಜೊತೆಗೆ ಸಂಬಂಧವನ್ನ ಹೇಗೆ ವೃದ್ಧಿಸ್ಕೊಳ್ತಾ ಇದೆ, ಅದಕ್ಕೆಲ್ಲ ಒಂದು ಅವಕಾಶ ಇದು. ಓಕೆ, ಇನ್ನು ಯಾರಿಗೆಲ್ಲ ಆಹ್ವಾನ ಅಂತಕ್ಕಂಥದ್ದನ್ನು ಕೂಡ ನೋಡ್ಬೋಣ. ಇವರೆಲ್ಲ ವಿದೇಶಿ ಗಣ್ಯರಾದ್ರಲ್ಲ, ಇನ್ನು ನಮ್ಮಲ್ಲಿ ಯಾರಿಗೆ ಆಹ್ವಾನ? NDA ನಾಯಕರು ಸಹಜವಾಗಿ ಕೊಡಲೇಬೇಕು ಇವರಿಗೆ ಆಹ್ವಾನವನ್ನು. NDA ಮಿತ್ರ ಪಕ್ಷಗಳ ನಾಯಕರು ಯಾರ್ಯಾರಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಆಹ್ವಾನ ಹೋಗಿದೆ. ವಿಪಕ್ಷ ನಾಯಕರು, ಇದೊಂದು ಸುದ್ದಿ ನೆನ್ನೆ ಹರಿದಾಡ್ತಾ ಇತ್ತು, ಈ ಬಾರಿ ವಿಪಕ್ಷ ನಾಯಕರನ್ನ ಕರೆದೇ ಇಲ್ಲ ಅಂತ ಜಯರಾಮ್ ರಮೇಶ್ ಸುದ್ದಿಗೋಷ್ಠಿ ಮಾಡಿದ್ದ ಅದು. ಬಟ್ ಆ ಥರ ಮಾಡಲ್ಲ, ಯಾರೂ ಮಾಡಲ್ಲ, ಇಲ್ಲಿ ತನಕ ಇತಿಹಾಸದಲ್ಲಿ ಆ ರೀತಿ ಮಾಡಲ್ಲ. ವಿಪಕ್ಷ ನಾಯಕರಿಗೂ ಕೂಡ ಆಹ್ವಾನ ಹೋಗಿದೆ. ಇನ್ನು ಪ್ರಮುಖ ಉದ್ಯಮಿಗಳು ಅಂತ ಹೇಳ್ತಾರೆ, ಅದು ಯಾರು ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ, ಅವರೆಲ್ಲರಿಗೂ ಕೂಡ ಈಗ ಆಹ್ವಾನ ಹೋಗಿದೆ. ಇನ್ನು ಸಿನಿಮಾ ಮತ್ತು ಕ್ರೀಡಾರಂಗದ ಪ್ರಮುಖರಿಗೂ ಕೂಡ ಆಹ್ವಾನ ಹೋಗಿದೆ. ಅದರಲ್ಲೂ ಪ್ರಮುಖವಾಗಿ ರಜನಿಕಾಂತ್ ಅವರು, ಅಕ್ಷಯ್ ಕುಮಾರ್, ಇವರೆಲ್ಲರಿಗೂ ಕೂಡ ಆಹ್ವಾನ ಹೋಗಿದೆ. ಇದರ ಜೊತೆಗೆ ಪೌರ ಕಾರ್ಮಿಕರು, ತೃತೀಯ ಲಿಂಗಿಗಳು, ಬಹಳ ವಿಶೇಷವಾಗಿ ಈ ಸರ್ತಿ ನಾವು ಬಡ ಮತ್ತು ಮಧ್ಯಮ ವರ್ಗದವರ ಪರ ಯಾವಾಗಲೂ ಇರ್ತೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ಪೌರ ಕಾರ್ಮಿಕರಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ತೃತೀಯ ಲಿಂಗಿಗಳಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಆದಿವಾಸಿ ಮಹಿಳೆಯರು, ಅವರು ಕೂಡ ಜಾರ್ಖಂಡ್ನಿಂದ ದೊಡ್ಡ ಪ್ರಮಾಣದಲ್ಲಿ ಈ ಸರ್ತಿ ಬಂದಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಆದಿವಾಸಿ ಮಹಿಳೆಯರು, ಇನ್ನು ನೂತನ ಸಂಸತ್ತನ್ನು ನಿರ್ಮಿಸಿದಂತಹ ಕಾರ್ಮಿಕರೇನಿದ್ದಾರೆ ಅವರೆಲ್ಲರಿಗೂ ಕೂಡ ಆಹ್ವಾನ ಹೋಗಿದೆ. ಅವರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಇನ್ನು ವಂದೇ ಭಾರತ್ ರೈಲಿನ ಲೋಕೋಮೋಟಿವ್ ಪೈಲಟ್ಗಳೇನಿದ್ದಾರೆ, ದಕ್ಷಿಣ ರೈಲ್ವೆ ವಿಭಾಗದ ಹಿರಿಯ ಅಸಿಸ್ಟೆಂಟ್ ಲೋಕೋ ಪೈಲಟ್ ಐಶ್ವರ್ಯ ಎಸ್ ಮಿನನ್, ಏಷ್ಯಾದ ಮೊದಲ ಮಹಿಳಾ ಲೋಕೋ ಪೈಲಟ್ ಸುರೇಖಾ ಯಾದವ್, ಇವರೆಲ್ಲರಿಗೂ ಕೂಡ ಆಹ್ವಾನ ಹೋಗಿದೆ. ಇವರೆಲ್ಲ ನಮ್ಮ ದೇಶದ ಹೆಮ್ಮೆ, ಹಾಗಾಗಿ ಇವ್ರನ್ನ ಕಾರ್ಯಕ್ರಮಕ್ಕೆ ಕರೆದಿರ್ತಕ್ಕಂಥದ್ದು. ಇನ್ನು ಕೇಂದ್ರ ಯೋಜನೆಯ ಫಲಾನುಭವಿಗಳಲ್ಲಿ ಕೆಲವರನ್ನು ಆಯ್ಕೆ ಮಾಡಿ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ. ಇನ್ನು ಪದ್ಮ ಪ್ರಶಸ್ತಿಗಳ ಪುರಸ್ಕೃತರು ಯಾರ್ಯಾರಿದ್ದಾರೆ, ಪದ್ಮಭೂಷಣ, ಪದ್ಮವಿಭೂಷಣ, ಪದ್ಮಶ್ರೀ, ಅವರುಗಳಿಗೂ ಕೂಡ ಆಹ್ವಾನ ಹೋಗಿದೆ. ಇದರ ಜೊತೆಗೆ ಸರ್ವ ಧರ್ಮಗಳ 50ಕ್ಕೂ ಹೆಚ್ಚು ಧಾರ್ಮಿಕ ಮುಖಂಡರು, ಇವ್ರನ್ನ ಕೂಡ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ. ಅದರಲ್ಲೂ ಕೂಡ ಕರ್ನಾಟಕದಿಂದ ಪೇಜಾವರ ಶ್ರೀಗಳು, ಆದಿಚುಂಚನಗಿರಿ ಶ್ರೀಗಳು, ಇವರೆಲ್ಲರನ್ನು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಲಾಗಿದೆ.